ನಮಸ್ಕಾರ. ನಾನು BM ಭಟ್, CITನ ದಾಖಾ ಜಿಲ್ಲಾ ಉಪಾಧ್ಯಕ್ಷ. ಅದೇ ರೀತಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಡಿ ಕಾರ್ಮಿಕರ ಫೆಡರೇಷನ್ನ ಉಪಾಧ್ಯಕ್ಷ ಕೂಡ ಆಗಿದ್ದೇನೆ. ಪ್ರತಿ ವರ್ಷ ನಮ್ಮ ಬಿಡಿ ಕಾರ್ಮಿಕರಿಗೆ ವೇತನ ಜಾಸ್ತಿ ಆಗ್ತಿರೋದು ಗೊತ್ತಿದೆ. ಯಾಕಂದರೆ ಇಡೀ ದುಡಿಯೋ ವರ್ಗಕ್ಕೆ ಗ್ರಾಹಕ ಸೂಚ್ಯಾಂಕ, ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಅನುಗುಣವಾಗಿ ಹೆಚ್ಚು ಆಗುವಂಥ ಗ್ರಾಹಕ ಸೂಚ್ಯಾಂಕದ ಪ್ರತಿ ಅಂಶಕ್ಕೆ ಇಷ್ಟು ಪೈಸೆಯಂತೆ ವೇತನ ಹೆಚ್ಚುವರಿ ಕೊಡುವಂಥದ್ದನ್ನು ತುಟ್ಟಿ ಭತ್ಯೆ ಅಂತ ಹೇಳ್ತೇವೆ, ಅಥವಾ DA ಅಂತ ಹೇಳ್ತೇವೆ. ಬಿಡಿ ಕಾರ್ಮಿಕರಿಗೆ ಪ್ರತಿ ಹೆಚ್ಚುವರಿ ಅಂಶಕ್ಕೆ 4 ಪೈಸೆಯಂತೆ ಈ DA ಅನ್ನು ಕೊಡುವಂಥದ್ದು ಸರ್ಕಾರದ ಆದೇಶ ಇರುವಂಥದ್ದು. ಈ ಸರ್ಕಾರದ ಆದೇಶ ಪ್ರಕಾರ ಪ್ರತಿ ವರ್ಷ ಕೂಡ ಈ DA ಅನ್ನು ಮಾಲಕರು ಕೊಡಬೇಕು ಬಿಡಿ ಕಾರ್ಮಿಕರಿಗೆ. ಈ ವರ್ಷ ಕೂಡ ಹೆಚ್ಚುವರಿ ಆದ 468 ಅಂಶಗಳಿಗೆ 4 ಪೈಸೆಯಂತೆ ಪ್ರತಿ 1000 ಬಿಡಿಗೆ 18 ರೂಪಾಯಿ 72 ಪೈಸೆಯಂತೆ ಈ ಹೆಚ್ಚುವರಿ ವೇತನವನ್ನು ಕೊಡಬೇಕಾಗಿದೆ. ಈ 1000 ಬಿಡಿಗೆ 18.72 DA ಅನ್ನು ಮಾಲಕರು ಏಪ್ರಿಲ್ 1, 2025 ಇದರಲ್ಲಿ ಜಾರಿ ಮಾಡಬೇಕಾಗಿದೆ. ಈಗ ಕಾನೂನುಬದ್ಧವಾಗಿ ಪ್ರತಿ 1000 ಬಿಡಿಗೆ 315 ರೂಪಾಯಿ ಸಂಬಳ ಕೊಡಬೇಕು ಬಿಡಿ ಮಾಲಕರು. ಆದರೆ ಕಳೆದ 7 ವರ್ಷದಿಂದ ಬಿಡಿ ಕಾರ್ಮಿಕರಿಗೆ ಕೊಡಬೇಕಾದಂಥ, ಅವರು ದುಡಿದುದಕ್ಕಾಗಿ ಮಾಲಕರು ಕೊಡಬೇಕಾದಂಥ ಮಜೂರಿಯಲ್ಲಿ 40 ರೂಪಾಯಿ ಹಾಗೆ ಕಡಿತ ಮಾಡಿ ಕೊಡ್ತಾ ಬಂದಂಥದ್ದು ಎಲ್ಲರಿಗೂ ಗೊತ್ತಿರುವ ಸತ್ಯ. ಇವತ್ತು ಹೈಕೋರ್ಟಲ್ಲಿ ಇದೆ ಅಂತ ಹೇಳಿಕೊಂಡು ಕಳೆದ 7 ವರ್ಷದಿಂದ ಹೈಕೋರ್ಟಲ್ಲಿ ಯಾವುದೇ ತೀರ್ಮಾನಕ್ಕೆ ಸರ್ಕಾರ ಕೂಡ ಮುಂದೆ ಬಾರದೆ, ಸರ್ಕಾರದ ವಕೀಲರಾಗಲಿ ಇವರ ವಕೀಲರಾಗಲಿ ವಾಯ್ದೆಯನ್ನು ಮಾಡ್ತಾ ಕೂತ್ಕೊಂಡು ಬಿಡಿ ಕಾರ್ಮಿಕರಿಗೆ ವರ್ಷದಲ್ಲಿ 1 ಲಕ್ಷ ಬಿಡಿ ಕಟ್ಟಿದ್ರು ಕೂಡ ಈ 7 ವರ್ಷದಲ್ಲಿ 28,000 ವೇತನವೇ ಬಾಕಿ ಆಯಿತು. ಅದರ ಬೋನಸ್ಸು, ಅದರ PF, ರಜಾ ಸಂಬಳ, ಹಬ್ಬದ ರಜಾ ಸಂಬಳ ಎಲ್ಲ ಸೇರಿದರೆ ಸಾಧಾರಣ 38,500 ರೂಪಾಯಿಯಷ್ಟು ಸಂಬಳ ಬಾಕಿ ಆಗ್ತದೆ. 2015ನೇ ಇಸ್ವಿಯ ತುಟ್ಟಿ ಭತ್ಯೆ ಕೊಡಲಿಕ್ಕೆ ಆದೇಶ ಆಗಿದೆ ಹೈಕೋರ್ಟಲ್ಲಿ. ಅದು 22,700 ಸೇರಿದ ಸಾಧಾರಣ 60,000 ರೂಪಾಯಿ ಇವತ್ತು ವೇತನ ಸಿಗಬೇಕಾಗಿದೆ. ಇದನ್ನೇ ಕೊಡದಂತ ಬಿಡಿ ಮಾಲಕರು ಈ ಮಾಲಕರ ಮೇಲೆ ಈ ಕಾನೂನು ಬಾಹಿರವಾಗಿ ಕೈಗಾರಿಕೆ ನಡೆಸುತ್ತಿದ್ದರೂ ಕೂಡ ಸರ್ಕಾರ ಕಳೆದ 4 ವರ್ಷ BJP ಸರ್ಕಾರ ಇದ್ದು ಏನು ಮಾಡಲಿಲ್ಲ. ಈ ಏನು ಹೆಚ್ಚುವರಿ ವೇತನ ಕನಿಷ್ಠ ಕೂಲಿ ಜಾರಿ ಮಾಡಿದ ಸಿದ್ದರಾಮಯ್ಯ ಸರ್ಕಾರ ಪುನಃ ಬಂದಿದ್ರು ಕೂಡ ಅವರು ಕೂಡ ಅದರ ಬಗ್ಗೆ ಯಾವುದೇ ಗಮನ ಕೊಡ್ತಾ ಇರೋದು ಕಾಣುತ್ತಾ ಇಲ್ಲ. ಮಾತ್ರ ಅಲ್ಲ, ಬಿಡಿ ಕಾರ್ಮಿಕರ ಓಟು ತೆಗೆದುಕೊಂಡು ಹೋದಂತಹ ನಮ್ಮ ಜಿಲ್ಲೆಯ 8 ಜನ MLAಗಳು, 6 ಜನ BJP MLAಗಳು, 2 ಜನ ಕಾಂಗ್ರೆಸ್ನ ಆಯ್ಕೆಯಾದ MLAಗಳು, 8 ಜನ MLAಗಳು ಇದ್ರೂ ಕೂಡ ವಿಧಾನಸೌಧದಲ್ಲಿ ಬಿಡಿ ಕಾರ್ಮಿಕರ ಪರವಾಗಿ ಸಾಧಾರಣ 1,90,000 ಲಾಗ್ಬುಕ್ ಇರುವಂತಹ ಬಹುಸಂಖ್ಯಾತ ಕಾರ್ಮಿಕ ವರ್ಗದ ಈ ಕಷ್ಟವನ್ನು, ಸಂಕಷ್ಟವನ್ನು, ಶೋಷಣೆಯನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಈ ಎಲ್ಲ ಶಾಸಕರುಗಳು ಕೂಡ ವಿಫಲರಾಗಿದ್ದಾರೆ. ಎಲ್ಲರೂ ಕೂಡ ಬಹುಶಃ ಅದು ಮಾಲಕರ ಮುಲಾಜಿಗೆ ಇವರು ಒಳಗಾಗಿದ್ದಾರೆ ಅಂತ ಹೇಳುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಈಗ ಕಳೆದ ವರ್ಷ 26 ರೂಪಾಯಿ 21 ಪೈಸೆ ತುಟ್ಟಿ ಭತ್ಯೆ ಜಾಸ್ತಿ ಆಗಿತ್ತು. ಆದರೆ ಬಿಡಿ ಮಾಲಕರು ನಾನು ಏನು ಕೊಡದಿದ್ರು ಕೂಡ ಸರ್ಕಾರ ನನ್ನ ಏನು ಮಾಡೋದಿಲ್ಲ, ಕಾನೂನು ಉಲ್ಲಂಘನೆ ಮಾಡಿ ನಾನು ಕೈಗಾರಿಕೆ ನಡೆಸಿದ್ರು ಕೂಡ ಈ ದೇಶದ ಕಾನೂನುಗಳು ನನ್ನನ್ನು ಏನು ಮಾಡೋದಿಲ್ಲ ಅಂತ ಹೇಳೋ ಅಹಂಕಾರನ ಮೆರೆಯುತ್ತಿರುವಂತ ಈ ಬಿಡಿ ಮಾಲಕರು ಕಳೆದ ವರ್ಷ ಜಾಸ್ತಿ ಆದ ತುಟ್ಟಿ ಭತ್ಯೆಯಲ್ಲಿ ಕೇವಲ 11 ರೂಪಾಯಿ ಮಾತ್ರ ಕೊಟ್ಟರು, 11.46 ಮಾತ್ರ ಕೊಟ್ಟರು. ಉಳಿದಂತ 14.75 ಬಾಕಿ ಮಾಡಿದ್ರು. ಅಂದ್ರೆ ಈಗ ಸಾಧಾರಣ ಸರಿಸುಮಾರು 40ಕ್ಕೆ ಈ 14.75 ಸೇರಿ ಪ್ರತಿ 1000 ಬಿಡಿಯಲ್ಲಿ 54 ರೂಪಾಯಿ 75 ಪೈಸೆ ವೇತನವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಈಗ 315 ಕೊಡಬೇಕಾದಲ್ಲಿ 263 ರೂಪಾಯಿ ಕೊಟ್ಟು ಕಾರ್ಮಿಕರ ರಕ್ತವನ್ನು ಹೀರುವಂತ ಕೆಲಸವನ್ನು ಈ ಮಾಲಕರು ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ. ಪಾಪ ಬಿಡಿ ಕಾರ್ಮಿಕರಿಗೆ ಈ ದುಡಿಮೆ ಈ ಸಂಬಳದಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಬೇಕು. ಸರ್ಕಾರ ತಮ್ಮ ಸಂಬಳಗಳನ್ನು, ಶಾಸಕರ ಸಂಬಳವನ್ನು ಡಬಲ್ ಮಾಡಿಕೊಂಡಿದೆ. ಅವರ ಬೆಲೆ ಏರಿಕೆ ಬಿಸಿ ಮುಟ್ಟಿದೆ. ಅವರ ಸಂಬಳವನ್ನು ಡಬಲ್ ಮಾಡಿಕೊಳ್ಳುವಾಗ ಇಲ್ಲಿ ಬಿಡಿ ಮಾಲಕರು ಅವರದೇ ಓಟು ಕೊಟ್ಟು ಗೆಲ್ಲಿಸಿದಂತಹ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅರ್ಧಕ್ಕಿಂತ ಕಡಿಮೆ ಸಂಬಳವನ್ನು ಕಡಿತ ಮಾಡಿ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು. ಆದ್ರಿಂದ ಈ ವರ್ಷ ಹೆಚ್ಚುವರಿಯಾದಂತಹ 18 ರೂಪಾಯಿ 72 ಪೈಸೆ 1000 ಬಿಡಿಗೆ ಇದನ್ನು ಕೂಡಲೇ ಕೊಡಲಿಕ್ಕೆ ಸರ್ಕಾರ ಮಾಲಕರಿಗೆ ಸೂಚನೆ ಕೊಡಬೇಕು. ಜೊತೆಗೆ ಆದಷ್ಟು ಬೇಗ ಈ ಬಾಕಿ ಇರುವಂತಹ 60,000 ವೇತನವನ್ನು ಕಳೆದ ವರ್ಷ DA 14.75 ಕೂಡಲೇ ಪೂರ್ತಿಯಾಗಿ ಕೊಡಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು. ಈ ಮಾಲಕರಿಗೆ ಇದನ್ನು ಕಡ್ಡಾಯವಾಗಿ ಕಾನೂನು ಬಾಹಿರವಾಗಿ ಕೈಗಾರಿಕೆ ನಡೆಸುವಂತಹ ಈ ಮಾಲಕರ ಮೇಲೆ ಕಠಿಣವಾದ ಕ್ರಮ ಕೈಗೊಂಡು
ಬೀಡಿ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕು. ಕೈಗಾರಿಕೆ ಉಳಿಸಬೇಕು ಅಂತಾದ್ರೆ ಬೀಡಿ ಕಾರ್ಮಿಕರು ಬೇಕು. ಬೀಡಿ ಕಾರ್ಮಿಕರು ಬದುಕಬೇಕು ಅಂತಾದ್ರೆ ಅವರಿಗೆ ಸರಿಯಾದ ವೇತನ ಬೇಕು. ವೇತನ ಸಿಗದೆ ಇವತ್ತು ಬೀಡಿ ಕಾರ್ಮಿಕರು ತಮ್ಮ ಉದ್ಯೋಗವನ್ನೇ ಕಳ್ಕೊಳ್ಳುವಂತ ದುಸ್ಥಿತಿಗೆ ಬರ್ತಾ ಇದ್ರು ಕೂಡ ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇಲ್ಲ. ಆದ್ರಿಂದ ತಕ್ಷಣ ಈ ಬೀಡಿ ಕಾರ್ಮಿಕರ ಹಿತರಕ್ಷಣೆ ಮಾಡುವಲ್ಲಿ ಸರ್ಕಾರ ಮುಂದಾಗಬೇಕು. ನಾವು ಈಗಾಗಲೇ ಈ ಬಗ್ಗೆ ಇಡೀ ಗ್ರಾಮಗಳಲ್ಲಿ ಪಂಚಾಯತ್ ಆಂದೋಲನ ಮೂಲಕ ಕಾರ್ಮಿಕರಿಗೆ ಜಾಗೃತಿ ಮೂಡಿಸ್ತಾ ಇದ್ದೇವೆ. ಪಂಚಾಯತ್ಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದು ಇನ್ನೂ ಮುಂದುವರೆದರೆ ದೊಡ್ಡ ರೀತಿಯ ಬೀಡಿ ಕಾರ್ಮಿಕರ ಆಂದೋಲನ ಸರ್ಕಾರದ ವಿರುದ್ಧ ಧ್ವನಿಯಾಗಿ ಬರಲಿಕ್ಕಿದೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.